ರೆಡಿನ ಅಲ್ಲರೋ? ಎರಡೊಂದೆರಡು, ಎರಡಾಕ್ಲಿ 40, ಎರಡಾರ್ಲಿ 60, ಎರಡೆತ್ಲಿ 80, ಎರಡತ್ಲಿ 100. ಅಯ್ಯೋ ಪರ್ಫೆಕ್ಟ್, ಸ್ಟಡಿ ಆ್ಯಂಡ್ ಫುಲ್ ಓಡಿ. ಅಯ್ಯೋ ರಕ್ಷಿತಾ ಮೇಡಮ್, ನಾ ಸ್ಟಡಿನಾ? ಇಲ್ಲ, ಇನ್ನೊಂದ್ಸತಿ ಬಗ್ಗೆ ಹೇಳ. ತುಂಬಾ ಬಗ್ಬೇಡಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಾನು ಕುಡ್ದಾಗ ಕಮ್ಮಿ ಮಾತಾಡ್ತೀನಿ ಸರ್, ಕುಡ್ದು ಇದ್ದಾಗ ಇನ್ನೂ ಕಮ್ಮಿ ಮಾತಾಡ್ತೀನಿ ಸರ್. ಬಟ್ರಿ ಸರ್ ಬಂದಾರಲ್ಲ, ಅದಕ್ಕೆ ಸ್ವಲ್ಪ ಬಿಟ್ಕೊಂಡು ಬಂದ್ಬಿಟ್ಟೆ ಸರ್ ಎಣ್ಣೆನ. ರಕ್ಷಿತ ಬಿಡಬೇಡಿ, ಎಷ್ಟು ಸೆಲೆಕ್ಟರ್ ಪ್ಲೀಸ್ ಡೋಂಟ್ ವೇಟ್ ಮೇಡಮ್. ಅಯ್ಯೋ ಮೇಡಮ್, ಏನು ಸೆಲೆಕ್ಟ್ ಅಲ್ಲೋಡ್ರಿ, ಏನು ಸೆಲೆಕ್ಟ್ ಆಗ್ಬಿಟ್ರೆ ನೀವು? ಸೆಲೆಕ್ಟ್ ಆದಾಗೆ ನಮ್ಮ ಮೇಡಮ್ ಏನಾದ್ರು ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ ಇವತ್ತು? ಈ ಎಡ್ಡ ಎಡ್ಡ ರೂಪದಲ್ಲಿರೋ ಪ್ರಾಣಿ, ಇವರಿಬ್ರು ಕುಡುಕರ ಚಿತ್ರದಲ್ಲಿ ಹೇಗೆಲ್ಲ ಆಡ್ಬಿಟ್ರೆ ಗೊತ್ತಾ? ಎಳ್ಳ ಹೊಡೆದ್ರೆ ಹಂಗೆ ಲೆಸ್ಸಿ ಏರ್ಬಿಡ್ತದೆ. ಎಂಟಿ ಹೊಡೆದ್ರೆ ದೆಸೆ ಹಾಗೆ ಇಲ್ಲೋಗ್ಬಿಡ್ತದೆ. ಈ ಲೈಫಲ್ಲಿ ವೈಫ್ ಇದ್ರೆ ಒಂದು ಅರ್ಥ ಆಯ್ತಾ, ಮದುವೆ ಆದೆ. ಮದುವೆ ಆದ್ಮೇಲೆ ಅರ್ಥ ಆಯ್ತು, ವೈಫ್ ಅಂದ್ರೆ ವಿತೌಟ್ ಇನ್ಫಾರ್ಮೇಶನ್ ಎವ್ರಿ ಡೇ ಫೈಟಿಂಗ್ ಅಂತ. ಹೊಡಿಲಿ ಬೇಕಾದ್ರೆ ನೋಟಿಸ್ ಕೊಟ್ಬಿಟ್ಟು ಹೊಡಿಬಾರ್ದ? ನೋಡಿ, ಮದುವೆಗೂ ಮುಂಚೆ ಓಲ್ದಿಲ್ಲೂ ಕುಡ್ದಲ್ಲ, ನಾನು ಓಲ್ದಿಲ್ಲೂ ಕುಡ್ದಲ್ಲ. ಗಟ್ಟಿ ನಿಡ್ಬೇಕಲ್ಲ ಬಾವ, ಮದುವೆ ಇಲ್ದಿದ್ದಿಲ್ಲ ಸಣ್ಣೆಲ್ಲ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿದ್ರೆ ಹೊಡೆಯಲಿ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಬಾವ ಬಾಟ್ಲಿ ಇದ್ದ ಹೋದ್ರೆ ಬಾಳೆಲ್ಲ ಹಾಳಾಗ್ಬಿಡುತ್ತೆ ಬಾವ ಅಲ್ಲದೆ. ಅದಕ್ಕೆ ಕೊರಿಯಲ್ ಬೇಕು. ಅಲ್ಲಿ ಎದುರಿಗೆ ಏನು ಕೊಡದೆ ಬಾವ ಅಂತ ಊರ್ದಲ್ಲೆಲ್ಲ ಮಾತಾಡ್ಕೊತಾರೆ. ನನ್ನ ಇಮೇಜ್ ಏನಾಗಬೇಕು ಅಂದ್ರು. ಸರಿ ಆಯ್ತು ಅಂತ ಕುಡ್ದು ಆರಾಮ ಮಡಿಕೊಳ್ಳಪ್ಪ. ಬೆಳಗ್ಗೆ ಎದ್ದು ಅದೇ ಹೊರಗಡೆ ನನ್ನ ಹೆಂಡತಿಗೆ ತಾಳಿ ಕಟ್ಟಿಬಿಟ್ಟೆ. ಕಣ್ಬಿಟ್ಟು ನೋಡ್ತೀನಿ, ಅಕ್ಕ ಕಟ್ಬೇಕಾಗಿರೋ ತಾಳಿ ನನ್ನ ತಂಗಿ ಕಟ್ಬಿಟ್ಟಿದ್ದೆ. ಅವತ್ತೇ ತೀರ್ಮಾನ ಮಾಡಿದೆ ನಾನು, ಇನ್ಮೇಲೆ ಯಾವಾಗಲೂ ಹೊರಗೆ ಇರಬೇಕು ಅಂತ. ಯಾಕಂದ್ರೆ ಹಂಗಿದ್ರೆ ಚೆನ್ನಾಗಿ ಕಾಣಿಸ್ತೀವಿ. ಈ ವಿಸ್ಕಿ ಪ್ಲಸ್ ನೀರು ಆಟಿಗೆ ಆಡಿ, ಈ ರಂಬು ಪ್ಲಸ್ ನೀರು ಲಿವರ್ಗೆ ಆಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.